ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅಳಿಯನಿಗೆ ಆ ಸುಖ ನೀಡೋ ಅತ್ತೆ. ಸ್ನೇಹಿತರೆ, ಕೆಲವರು ತಮ್ಮ ಲೈಂಗಿಕ ಸಮಸ್ಯೆಗೆ ಪರಿಹಾರಕ್ಕೆ ಪ್ರಶ್ನೆಗಳನ್ನು ಕಳಿಸಿದ್ದು, ಅದರಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳಿಗೆ ಇಂದು ಈ ವಿಡಿಯೋ ಮೂಲಕ ಪರಿಹಾರ ಕಂಡುಕೊಳ್ಳೋಣ. ಇದರ ಮೂಲಕ ಇದೇ ತೆರನಾದ ಸಮಸ್ಯೆ ಹೊಂದಿರುವವರು ಪರಿಹಾರವನ್ನು ತಿಳಿಯಬಹುದು. ವೀಕ್ಷಕರ ಪ್ರಶ್ನೆ ಹೀಗಿದೆ: ನನಗೆ ಈಗ 30 ವರ್ಷ. ನಾನು ಕಾಲೇಜಿನ ದಿನಗಳಲ್ಲಿ ಇದ್ದಾಗ ನನ್ನ ಅತ್ತೆ ಮತ್ತು ಮಾವ ಲೈಂಗಿಕ ಕ್ರಿಯೆ ಮಾಡೋದನ್ನ ನೋಡಿದ್ದೆ. ಆದ್ದರಿಂದ ಈಗ ನನ್ನ ಅತ್ತೆಯನ್ನು ನೋಡುವಾಗ ನಾನು ಅವಳ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಎಂದೆನಿಸುತ್ತದೆ. ಸಂಪೂರ್ಣ ನಾನು ಅವಳೊಂದಿಗೆ ಸುಖಿಸುವ ಆಸೆಯಾಗುತ್ತಿದೆ. ಮಾವ ಊರಿಗೆ ಹೋದಾಗ ಒಂದು ಬಾರಿ ಅತ್ತೆಯನ್ನು ಬರಸೆಳೆದು ಮುದ್ದಾಡಿ ಲೈಂಗಿಕ ಕ್ರಿಯೆ ನಡೆಸಿರುವೆ. ಈ ಸಮಸ್ಯೆಯಿಂದ ಹೊರಬರಲು ಪರಿಹಾರ ತಿಳಿಸಿ. ಇದಕ್ಕೆ ತಜ್ಞರು ತಿಳಿಸಿರುವ ಉತ್ತರ: ನಿಮ್ಮ ಆಲೋಚನೆಗಳು ಕೆಟ್ಟದಾಗಿರುವುದರಿಂದ ನೀವು ಗಡಿಯನ್ನು ದಾಟಬಾರದು ಎಂಬುದು ನಿಮಗೆ ತಿಳಿದಿದೆ. ಆದ್ದರಿಂದ ನೀವು ನಿಮ್ಮ ಲೈಂಗಿಕ ಪ್ರಚೋದನೆಗಳನ್ನು ಪೂರೈಸುವ ಇತರ ಮಾರ್ಗಗಳನ್ನು ಕಂಡುಕೊಳ್ಳಿ. ಹಾಗೆ ನಿಮಗೆ ಸಹಾಯ ಮಾಡುವ ಒಬ್ಬ ಮನಃಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ಈ ಸಮಸ್ಯೆಯಿಂದ ಹೊರಬರುವಂತಹ ಸಲಹೆಗಳನ್ನು ಪಡೆಯಬಹುದು. ಮತ್ತೊಂದು ಪ್ರಶ್ನೆ ಹೀಗಿದೆ: ಹುಡುಗಿಯನ್ನ ರಾತ್ರಿ ನೆನೆದರೆ ವೀರ್ಯ ಹೊರಬರೋದೇಕೆ? ಸರ್, ನನ್ನ ವಯಸ್ಸು 20. ಪದವಿ ಓದುತ್ತಿರುವೆ. ನಮ್ಮ ಕಾಲೇಜಿನಲ್ಲಿ ನನ್ನ ಸಹಪಾಠಿಯೊಬ್ಬಳಿದ್ದಾಳೆ. ಅವಳು ದಂತದ ಗೊಂಬೆ. ಯಾವ ಸಿನಿಮಾ ಹೀರೋಯಿನ್ಗಿಂತ ಕಡಿಮೆ ಇಲ್ಲ. ಅಷ್ಟು ಮಜ್ಬೂತಾಗಿದ್ದಾಳೆ. ನನ್ನ ಸಮಸ್ಯೆ ಏನೆಂದರೆ ನಾನು ನನ್ನಷ್ಟಕ್ಕೆ ಅವಳನ್ನು ಪ್ರೀತಿ ಮಾಡೋಕೆ ಶುರು ಮಾಡಿದ್ದೇನೆ. ರಾತ್ರಿ ವೇಳೆ ಅವಳನ್ನು ನೆನೆದರೆ ಸಾಕು, ನನ್ನ ಪ್ಯಾಂಟಿನಲ್ಲಿ ವೀರ್ಯ ಹೊರಬರುತ್ತಿದೆ. ಇದಕ್ಕೆ ಪರಿಹಾರ ಇದೆಯಾ? ತಜ್ಞರ ಉತ್ತರ ಹೀಗಿದೆ: ಉದ್ರೇಕ, ಆಕರ್ಷಣೆ ವಯೋಸಹಜ ಹಾಗೂ ಸ್ವಾಭಾವಿಕವಾದದು. ಅದರಿಂದ ನೀವು ಭಯ ಪಡಬೇಕಿಲ್ಲ. ಮನೋನಿಗ್ರಹ ಮಾಡಿಕೊಳ್ಳಿ. ಅವಳನ್ನು ನೆನೆಯದೇ ಇರಲು ಪ್ರಯತ್ನ ಮಾಡಿ. ಸಾಧ್ಯವಾಗದಿದ್ದರೆ ಹತ್ತಿರದ ವೈದ್ಯರ ಹತ್ತಿರ ಹೋಗಿ ಸಲಹೆ ಪಡೆಯಿರಿ. ಅಸಲಿಗೆ ನಿಮ್ಮದು ಸಮಸ್ಯೆಯೇ ಅಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ಹಂಚಿಕೊಳ್ಳಿ. ಧನ್ಯವಾದಗಳು.